ಎಲ್ರಿಗೂ ನಮಸ್ಕಾರ. ಎಲ್ರು ಕೂಡ ಏನಪ್ಪ ಇವತ್ತು ಸುಮಿತ್ರಾ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ದಾರೆ, ಏನ್ ವಿಶೇಷ ಅಂತ ಯೋಚನೆ ಮಾಡ್ತಾ ಇದೀರಾ? ಎಕ್ಸಾಕ್ಟ್ಲಿ. ಸೊ ಬ್ಯಾಗ್ ಹಿಡ್ಕೊಂಡ್ ಬಂದಿದೀನಿ ಅಂತಂದ್ರೆ ಅದು ಡಿಫ್ರೆಂಟ್ ಬ್ಯಾಗೇ ಆಗಿರುತ್ತೆ. ಅಫ್ಕೋರ್ಸ್ ಪ್ಲಾಸ್ಟಿಕ್ ಬ್ಯಾನ್ ಆಗ್ಬೇಕು ಅಂತ ಹೇಳ್ತಾನೆ ಇದೀವಿ, ಬಟ್ ಯಾರು ಕೂಡ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಸೊ ದಟ್ ನಾನೇನ್ ಮಾಡ್ತಾ ಇದೀನಿ ಇವತ್ತು, ಪ್ಲಾಸ್ಟಿಕ್ ಬೇಡ, ಕಾಟನ್ ಅನ್ನ ಬಳಸಿ ಪ್ಯೂರ್ ಕಾಟನ್ ಬ್ಯಾಗ್ಸ್ ಗಳನ್ನ ನಿಮ್ಮ ಮನೆಗೆ ತಂದಿಡ್ತಾ ಇದೀವಿ. ಸೊ ದಟ್ ಇವತ್ತಿನ ವಿಡಿಯೋ ನಮ್ಮ ಎಲ್ಲಾ ಲೇಡೀಸ್ ಗಳಿಗೆ ಅರ್ಪಣೆ ಅಂತ ಹೇಳ್ತಾ, ಇವತ್ತು ನಮ್ ಜೊತೆ ವಿಶೇಷವಾಗಿ ಗ್ರೀನ್ ತಾರಾ ಬ್ಯಾಗ್ ನ ಮಾಲೀಕರಾದಂತಹ ಪ್ರೀತಿ ಅವರು ನಮ್ ಜೊತೆ ಇದ್ದಾರೆ. ನಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈಗ ಕಾಟನ್ ಬ್ಯಾಗ್ಸ್ ಗಳು ಟ್ರೆಂಡಿ ಆಗ್ತಾ ಇದೆ. ಕಾಟನ್ ಬ್ಯಾಗ್ಸ್ ಅಂದ್ರೆ ನಾರ್ಮಲಿ ವೈಟ್ ಕಲರ್ ಇರುತ್ತೆ, ಡಿಸೈನ್ ಇರಲ್ಲ ಅಂತೆಲ್ಲ ಮಾತುಗಳಿತ್ತು. ಬಟ್ ನಿಮ್ಮ ಹತ್ರ ನೋಡ್ತಿದ್ರೆ ಇದಕ್ಕೆ ಅದು ಮಾತೇ ಬೇಡ, ವೆರೈಟಿ ಕಲೆಕ್ಷನ್ಸ್ ಗಳು ಕಾಣ್ತಾ ಇದೆ. ಹೇಗ್ ಶುರು ಆಯ್ತು ಮ್ಯಾಮ್ ಗ್ರೀನ್ ತಾರಾ ಕಾಟನ್ ಬ್ಯಾಗ್ಸ್? ಇದು ನಮ್ದು ಮೇನ್ ಉದ್ದೇಶ ಬಂದ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಕಮ್ಮಿ ಆಗ್ಬೇಕು ಅಂತ. ಅದ್ರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಇರುತ್ತೆ, ಅದು ತುಂಬಾ ಪರಿಸರಕ್ಕೆ ಕೆಟ್ಟದು. ಸೊ ಮೇನ್ ಉದ್ದೇಶ ಬಂದ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಕಮ್ಮಿ ಆಗೋದು. ಸೊ ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರೋದು ಕ್ಲಾತ್ ಬ್ಯಾಗ್ಸ್. ಸಾಮಾನ್ಯವಾಗಿ ಲೇಡೀಸ್ ಗಳಿಗೆಲ್ಲರೂ ಕೂಡ ಕಾಟನ್ ಬ್ಯಾಗ್ಸ್, ಅದು ವೆರೈಟಿ ಬ್ಯಾಗ್ಸ್ ಗಳನ್ನ ನೀವು ಕೊಡ್ತಾ ಇದ್ರ. ಬಟ್ ಹೇಗೆ ತಲುಪಿಸೋ ವ್ಯವಸ್ಥೆನ ಮಾಡಿದ್ರ ಮ್ಯಾಮ್? ಆಕ್ಚುಲಿ ಇದು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಜನರಿಗೆ ಗೊತ್ತಾಗೋದು ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ನಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ ಎಲ್ಲ ನಮ್ಗೆ ಗೊತ್ತಿತ್ತು ವಿನ ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ನಾವು ತುಂಬಾ ಎಕ್ಸಿಬಿಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಸೊ ಅವಾಗ ಏನಾಯ್ತು, ಜನರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳುವಳಿಕೆ ಬಂತು. ಸೊ ನಮ್ ಪ್ರಾಡಕ್ಟ್ ನೋಡಿ, ಕ್ವಾಲಿಟಿ ನೋಡಿ, ನಮ್ ಪ್ರೈಸ್ ನೋಡ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಮ್ಮ ಹತ್ರ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಸೊ ಕಲೆಕ್ಷನ್ಸ್ ವೈಸ್ ಹೋಗೋಣ ಮ್ಯಾಮ್. ಕಲೆಕ್ಷನ್ ವೈಸ್ ಅಂದ್ರೆ ಆಬ್ವಿಯಸ್ಲಿ ಕೆಲವರಿಗೆ ಪೌಚ್ ಬೇಕಾಗ್ಬೋದು, ಕೆಲವರಿಗೆ ವೆಜಿಟೇಬಲ್ಸ್ ಕ್ಯಾರಿ ಬ್ಯಾಗ್ ಬೇಕಾಗಿರ್ಬೋದು, ಅಥವಾ ಸ್ಯಾರೀಸ್ ಇಡ್ಲಿಕ್ಕೆ ಒಂದು ಸ್ಯಾರಿ ಬ್ಯಾಗ್, ಸ್ಯಾರಿ ಪೌಚಸ್ ಇರ್ಬೋದು, ಸ್ಯಾರಿ ಪ್ಯಾಕ್ಸ್ ಇರ್ಬೋದು. ಸೊ ಯಾವ ತರ ಕಲೆಕ್ಷನ್ಸ್ ಇದೆ ಮ್ಯಾಮ್ ನಿಮ್ಮ ಹತ್ರ? ನಮ್ಮ ಹತ್ರ ಅರೌಂಡ್ ಈಗ ವಿ ಹ್ಯಾವ್ ಬ್ಯಾಗ್ಸ್ ಫಾರ್ ಆಲ್ ಪರ್ಪಸ್ ಅಂತ ಅದು ಮೈಂಡ್ ನಲ್ಲಿ ಇಟ್ಕೊಂಡು ನಾವು ಎಲ್ಲಾ ತರ ಬ್ಯಾಗ್ಸ್ ಗಳನ್ನು ರೆಡಿ ಮಾಡ್ತಾ ಇದೀವಿ. ಸೊ ಅರೌಂಡ್ more than 50 ವೆರೈಟೀಸ್ ವಿ ಹ್ಯಾವ್. ಓಕೆ, ಸೂಪರ್. ಈಗ ಏನಾದ್ರು ನಾನೊಂದು ಎಮರ್ಜೆನ್ಸಿ ನನ್ಗೊಂದು 100 ಆರ್ಡರ್ಸ್ ಬೇಕು ವಿತ್ ನಮ್ಮ ಶಾಪ್ ನೇಮ್ ಅಲ್ಲಿ ಅಂತ ಹೇಳ್ತೀವಿ. ಬಿಕಾಸ್ ಎಲ್ಲರೂ ಕೂಡ ನಾನು ಸ್ಪೆಷಲಿ ಎಲ್ಲಾ ಶಾಪ್ ಕೀಪರ್ಸ್ ಹೇಳ್ತಾ ಇದೀನಿ, ನೀವು ಪ್ಲಾಸ್ಟಿಕ್ ಕೊಡೋದ್ರಿಂದನೇ ಪ್ಲಾಸ್ಟಿಕ್ ತಗೊಳ್ತಾ ಇದಾರೆ. ಸೊ ನೀವೇ ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ಬಿಟ್ಟು ಬ್ಯಾಗ್ ನ ಪ್ರಮೋಟ್ ಮಾಡಿದ್ರೆ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ದಟ್ ಈ ತರ ಶಾಪ್ ಕೀಪರ್ಸ್ ಏನಾದ್ರು ಬಂದು ಮಿನಿಮಮ್ 100-200 ಬ್ಯಾಗ್ಸ್ ಗಳು ಅಥವಾ 1000 ಬ್ಯಾಗ್ಸ್ ಗಳು ನಮ್ ವಿತ್ ನಮ್ಮ ಲೇಬಲ್ ಅಲ್ಲಿ ಬೇಕು ಅಂತಾರೆ ಮ್ಯಾಮ್. ಅದಕ್ಕೆ ಫೆಸಿಲಿಟೀಸ್ ಇದೆಯಾ? ಎಸ್ ಖಂಡಿತ. ಈಗಲೇ ತುಂಬಾ ಜನಕ್ಕೆ ಮಾಡ್ಕೊಟ್ಟಿದೀವಿ. ಕಾರ್ಪೊರೇಟ್ ಬ್ರ್ಯಾಂಡಿಂಗ್ ಆಗ್ಲಿ ಅಥವಾ ಸಿಂಪಲ್ ಈಗ ಸ್ಯಾರಿ ಶಾಪ್, ಕ್ಲಾತ್ ಶಾಪ್ ಅಥವಾ ಗ್ರಾಸರಿ ಶಾಪ್ ಅವರೇ ಇರ್ಲಿ, ಸೊ ಅವರಿಗೆ ಅವ್ರ ಬಜೆಟ್ ಗೆ ಯಾವ ತರ ತಕ್ಕನಾಗೆ ನಾವು ಮಾಡ್ಕೊಡ್ತಾ ಇದೀವಿ ವಿತ್ ಪ್ರಿಂಟಿಂಗ್, ಬ್ರ್ಯಾಂಡಿಂಗ್, ಲೇಬಲಿಂಗ್ ಎಲ್ಲ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಓಕೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಒಂದ್ ಸ್ವಲ್ಪ ಟ್ರೆಂಡಿ ಆಗಿರುವಂತಹ ಬ್ಯಾಗ್ಸ್ ಗಳನ್ನ ನಮ್ ಜನರಿಗೆ ತೋರಿಸಬಹುದಾ? ಈ ತರ ಫ್ಯಾಷನ್ ಹ್ಯಾಂಡ್ ಬ್ಯಾಗ್ಸ್ ಗಳಿದೆ ನಮ್ಮ ಹತ್ರ. ಓಕೆ. ಸೊ ಲೇಡೀಸ್ ಗೆ ಕ್ಯಾರಿ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ರೈನ್ಬೋ ಬ್ಯಾಗ್ಸ್ ಗಳು, ಸ್ಲಿಂಗ್ ಬ್ಯಾಗ್ಸ್. ಸೊ ದಿಸ್ ಇಸ್ ಟ್ರೆಂಡಿ. ಇದು ಇದ್ರ ಮೇಲೆ ಕಾರ್ಪೊರೇಟ್ ಬ್ರ್ಯಾಂಡಿಂಗ್ ಸಹ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ. ಡಾಕ್ಯುಮೆಂಟ್ ಪೌಚಸ್ ಗಳಿದೆ, ಇದರಲ್ಲಿ ನೀವು ಪ್ರಿಂಟ್ ಮಾಡ್ಕೋಬಹುದು, ನಿಮ್ ಕಂಪನಿ ನೇಮ್ ಎಲ್ಲ ಮಾಡ್ಕೊಳ್ಬಹುದು. ಸೊ ಚೆಕ್, ಆಧಾರ್, ಯು ಕ್ಯಾನ್ ಕೀಪ್ ಎನಿಥಿಂಗ್ ಡಾಕ್ಯುಮೆಂಟ್ಸ್ ಹಿಯರ್. ದಿಸ್ ಈಸ್ ಓನ್ಲಿ ಟು ಕೀಪ್ ಮೊಬೈಲ್. ಇದು ಮೊಬೈಲ್ ಗೋಸ್ಕರನೇ ನಮ್ಗೆ ಒಂದು ಚಿಕ್ಕದು ಪೌಚ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಯು ಕ್ಯಾನ್ ಕೀಪ್ ಮೊಬೈಲ್ ಹಿಯರ್, ಇಲ್ಲಿ ಕ್ಯಾಶ್ ಹಾಕೋಬಹುದು. ಸಿಂಪಲ್ ಕ್ಯೂಟ್ ಮೊಬೈಲ್ ಸ್ಲಿಂಗ್ ಇದು. ಸ್ಲಿಂಗ್. ಓಕೆ. ಸೊ ಈ ತರ ತುಂಬಾ ವೆರೈಟೀಸ್ ಗಳಿದೆ. ಸ್ಯಾರಿ ಪೌಚ್ ಏನಾದ್ರು ಬೇರೆ? ಸ್ಯಾರಿ ಪೌಚ್ ಇದೆ. ಮತ್ತೆ ಈ ತರ ನಮ್ದು ಸ್ಪೆಷಲ್ ಬ್ಯಾಗ್ ಬಂದ್ಬಿಟ್ಟು ಇದು ಫಾರ್ ವೆಜೀಸ್ ಗೆ. ಇದು ಆಯ್ತಾ, ರಿಯೂಸಬಲ್ ವೆಜಿ ಬ್ಯಾಗ್ ಅಂತ. ಇದರಲ್ಲಿ 6 ಪಾಕೆಟ್ಸ್ ಇರುತ್ತೆ. ವೆಜಿಟೇಬಲ್ಸ್ ಎಲ್ಲ ನೀವು ನೀಟಾಗಿ ತರಬಹುದು, ಜೋಡಿಸಿಡ್ಬಹುದು. ಪ್ಲಾಸ್ಟಿಕ್ ಕವರ್ಸ್ ಯೂಸೇಜು ಕಮ್ಮಿ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಕವರ್ಸ್ ಯೂಸೇಜ್ ಕಮ್ಮಿ ಆಗುತ್ತೆ. 6 ಪಾಕೆಟ್ ಇರೋದ್ರಿಂದ ನೀವು ಸಪರೇಟ್ ಆಗಿ ತರಕಾರಿ ತಂದ್ಬಿಟ್ಟು ಮನೇಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ಇಸ್ ಆರ್ಗನೈಸರ್. ಎಕ್ಸಾಕ್ಟ್ಲಿ. ಸೊ ಸೂಪರ್ ಬ್ಯಾಗ್ ಇದು. ಎಲ್ಲ ಲೇಡೀಸ್ ಗಳಿಗೆ ಬೇಕಾದ, ಎಲ್ಲ ಮನೆಗಳಲ್ಲಿ ಬೇಕಾಗುತ್ತೆ. ಹೌದು ಹೌದು. ಸೊ ಆಲ್ಮೋಸ್ಟ್ ತುಂಬಾ ಪ್ಲಾಸ್ಟಿಕ್ಸ್ ಅನ್ನ ನಾವು ಅವಾಯ್ಡ್ ಮಾಡಬಹುದು. ಎಕ್ಸಾಕ್ಟ್ಲಿ. ಸೊ ದಟ್ ಟಿಫನ್ ಬ್ಯಾಗ್ಸ್ ಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಇಲ್ಲೆಲ್ಲೋ ಟಿಫನ್. ಎಸ್, ದಿಸ್ ಇಸ್ ಟಿಫನ್ ಬ್ಯಾಗ್. ಎಸ್, ರಾಸಿ. ಕಾಟನ್ ಕ್ಯಾನ್ವಾಸ್ ಅಲ್ಲಿ ಮಾಡಿರೋ ಕಾಟನ್ ಕ್ಯಾನ್ವಾಸ್. ಎಸ್. ಸೊ ಆಲ್ಮೋಸ್ಟ್ ತುಂಬಾ ಸ್ಪೇಸ್ ಇದೆ, ನೀವು ನೋಡ್ಬೋದು. ಸೊ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬಹುದು. ಅಂಡ್ ಸೂಪರ್. ಏನು ಕೇಳಲಿಕ್ಕೆಲ್ಲ ಎಲ್ಲಾ ತರದ ವೆರೈಟೀಸ್ ಅನ್ನ ನಾವು ನೋಡಿದೀವಿ. ಸ್ಪೆಷಲಿ ನಮ್ದು ಮದ್ವೆ ಉಪನಯನಕ್ಕೆಲ್ಲ ತಾಂಬೂಲ ಬ್ಯಾಗ್ಸ್ ಗಳು ಈ ತರ ಸಿಗುತ್ತೆ. ಸೊ ಇದು ಕಾಟನ್ ಅಲ್ಲಿ
ನೀವು ಈ ತರ ಇವನ್ ರಿಟರ್ನ್ ಗಿಫ್ಟ್ಸ್ ಗಳಿಗೂ ಕೂಡ ನಾವ್ ಇದನ್ನ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಕವರು ಇದು ನಾನ್ ಓನ್ ಬ್ಯಾಗ್ಸ್ ಬದಲಿಗೆ ಈ ತರ ಕಾಟನ್ ಬ್ಯಾಗ್ಸ್ ಗಳನ್ನು ತಾಂಬೂಲಕ್ಕೆಲ್ಲ ಯೂಸ್ ಮಾಡಿದ್ರೆ ಓಕೆ ಯೂಸೇಜ್ ಪ್ಲಾಸ್ಟಿಕ್ ಯೂಸೇಜ್ ತುಂಬಾ ಕಮ್ಮಿ ಆಗುತ್ತೆ. ಇದು ನೆಕ್ಸ್ಟ್ ಅವ್ರು 1 year 2 years ಯೂಸ್ ಮಾಡ್ತಾರೆ. ಓಕೆ, ಸೊ ಗ್ರೀನ್ ತರ ಬ್ಯಾಗ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು? ಸೊ ನಮ್ದು ಇಲ್ಲಿ ಶ್ರೀರಾಮ್ಪುರ BML ಹೋಟೆಲ್ ಶಾಪ್ ಇದೆ, ಸ್ಟೋರ್ ಇರುತ್ತೆ, ಔಟ್ಲೆಟ್. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ ತರ ಬ್ಯಾಗ್ಸ್ ಬೇಕು ಆ ತರ ಪರ್ಚೇಸ್ ಮಾಡ್ಬೋದು. ಆರ್ಡರ್ಸ್ ಗಳು ಕೂಡ ಕೊಡಬಹುದು. ಎಂಟರ್ಪ್ರಿನರ್ಶಿಪ್ ಅನ್ನುವಂಥದ್ದು ಈಸಿ ಟಾಸ್ಕ್ ಅಲ್ಲ, ಬಿಕಾಸ್ ಯಾವುದೇ ಆಗಿರ್ಲಿ ಒಂದ್ ಸ್ಟೆಪ್ ಮೇಲ್ ಬರ್ಬೇಕು ಅಂದ್ರೂ ಕೂಡ ಅದ್ರ ಶ್ರಮ ಹಂಗೆ ಇರುತ್ತೆ. ಸೊ ಎಂಟರ್ಪ್ರಿನರ್ ಆಗಿದ ತಕ್ಷಣ ನಮ್ ಟಾರ್ಗೆಟ್ ಇರಬೇಕು, ಅಚೀವ್ಮೆಂಟ್ಸ್ ಇರಬೇಕು, ಅಂದ್ರೆ ಅವಾರ್ಡ್ಸ್ ಗಳು ತಗೊಳ್ಬೇಕು ಅನ್ನೋದಲ್ಲ, ಹಾಗೆ ನಿಮ್ಮ ಅವಾರ್ಡ್ಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ. ಸೊ ನನಗೆ ಫಸ್ಟ್ ಆಫ್ ಆಲ್ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಲ್ಲಿಂದ ಸ್ಟಾರ್ಟ್ಅಪ್ ಅವಾರ್ಡ್ ಬಂದಿದೆ. ನೆಕ್ಸ್ಟ್ ಗ್ಲೋಬಲ್ ಚೇಂಬರ್ ಆಫ್ ಕನ್ಸ್ಯೂಮರ್ ರೈಟ್ಸ್ ಇಲ್ಲಿಂದ ಒಂದು ಅವಾರ್ಡ್ ಸಿಕ್ಕಿದೆ. ಲಾಸ್ಟ್ ಇಯರ್ MSME ಅಂಡ್ ಅಲ್ಲಿ ಗ್ರೀನ್ ಸ್ಟಾರ್ಟ್ಅಪ್ ಅವಾರ್ಡ್ ಅಂತ ಕೊಟ್ಟರು. ಸೊ ರೀಸೆಂಟ್ ಆಗಿ ಮುಂಬೈನಲ್ಲಿ ಮಹಿಳಾ ಉದ್ಯಮಿ ಅವಾರ್ಡ್, ಇದು ಮೊನ್ನೆ ವುಮೆನ್ಸ್ ಡೇಗೆ ಸಿಕ್ಕಿದೆ ನನಗೆ. ಸೊ ನಾಳೆ ಒಂದು ಅವಾರ್ಡ್ ಮೈಸೂರಲ್ಲಿ ನಾರಿ ಶಕ್ತಿ ಅವಾರ್ಡ್ ಅಂತ ಅದು ಒಂದು ಸಿಗ್ತಾ ಇದೆ. ಸೂಪರ್. ಸಾಧನೆ ಮಾಡ್ಬೇಕು ಅನ್ನೋದಾದ್ರೆ ಛಲ ಬಿಡದೆ ಸಾಧನೆ ಮಾಡ್ಬೇಕು. ಸೊ ದಟ್ ಪ್ರೀತಿ ಮ್ಯಾಮ್ ಫಾರ್ ಎಕ್ಸಾಂಪಲ್. ಯಶ್ ನೋಡಿದ್ರಲ್ಲ ಗ್ರೀನ್ ತರ ಬ್ಯಾಗ್ ನ ಕಲೆಕ್ಷನ್ಸ್ ಗಳು. ಸೊ ಒಂದಲ್ಲ ಎರಡಲ್ಲ ಹತ್ತಲ್ಲ ಹಲವಾರು ಮೋರ್ ದನ್ 50 ವೆರೈಟೀಸ್ ಇಲ್ಲಿ ಬಂದು ನೀವು ತಗೊಳ್ಬಹುದು. ಸೊ ಲೇಡೀಸ್ ಮಾತ್ರ ಅಲ್ಲ, ಮನೆಯಲ್ಲಿ ಒಂದು ಬ್ಯಾಗ್ ಬೇಕು ಕಾಟನ್ ಅನ್ನುವಂಥದ್ದು ನಮ್ಮ ಹಿತದೃಷ್ಟಿಯಿಂದ ನಾವು ಹೇಳ್ತಿರುವಂತದ್ದು. ಬೆಮಲ್ ಲೇಔಟ್ ಶ್ರೀರಾಮ್ಪುರದಲ್ಲಿ ಗ್ರೀನ್ ತರ ಬ್ಯಾಗ್ ನ ಆಫೀಸ್ ಇದೆ. ನಾವು ನಮ್ಮ ಬಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ವಿತ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕೊಡ್ತೀವಿ. ಮಿಸ್ ಮಾಡದೆ ಗ್ರೀನ್ ತರ ಕಾಟನ್ ಬ್ಯಾಗ್ಸ್ ಗೆ ಎಲ್ಲಾ ಲೇಡೀಸ್ ಗಳು ಭೇಟಿ ನೀಡಲೇಬೇಕು. ಸೊ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ ಜೊತೆ ಇದ್ದಿದ್ದು ಪ್ರೀತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.